ತಪ್ಪಿಸಿಕೊಳ್ತೀರಿ. ಹಾಗೆ ದುಡ್ಡಿದ್ದವ್ರು ಯಾರಾದ್ರು ಸರಿಯಾಗಿ ಕೊಡ್ತಾರೆ, ದುಡ್ಡಿದ್ದವ್ರು ಯಾರು ಸರಿಯಾಗಿ ಕೊಡೋದಿಲ್ಲ ರೀ, ಅದು ಅನುಭವಿಸ್ಬೇಕಂತ ಹೇಳ್ತಾರೆ. ಹೀಗಾಗಿ ಇವತ್ತು ಸಾಕಷ್ಟು ದುಡ್ಡನ್ನು ಮಾಡಿರುವಂಥ ರಣ್ಯರವರು ಈ ಕಾನೂನಿನ ಹಿಡಿದಿಂದ ತಪ್ಪಿಸ್ಕೊಳ್ಬೋದು, ಇಲ್ಲ ಅದರ ಹೊಡೆತದಿಂದ ಮತ್ತಷ್ಟು ಜರ್ಜರಿತರೂ ಆಗ್ಬೋದು ಜೀವನದಲ್ಲಿ, ಯಾವುದೂ ಹೇಳಕ್ಕೆ ಸಾಧ್ಯ ಇಲ್ಲ. ಈಗಿನ ಮಟ್ಟಿಗೆ ಮಾತ್ರ ಅವ್ರ ವಿರುದ್ಧ ಜೋರ್ದಾರಿ ತನಿಖೆ ನಡೀತಾ ಇದೆ. ನಮ್ಮ ದರ್ಶನ್ ವಿರುದ್ಧ ನಡೆದಂಗೆ ದರ್ಶನ ಆ ಸಮಯದಲ್ಲಿ ನೋಡಿದ್ರಿ ಎಷ್ಟೋ ದಿನನಿತ್ಯ ಅದು ಪ್ರಚಾರ ಯಾವುದಾಗಿದ್ದು ನೋಡಿದಂದ್ರೆ ಇಷ್ಟೊಳಗೆ ಅವ್ರ ಶಿಕ್ಷೆ ಎಲ್ಲ ಆಗ್ಬೇಕಾಗಿತ್ತು, ಅದನ್ನ ಹಂಗೆ ಮುಂದೆ ಹೋಗ್ತಾನೆ ಇದ್ದಾರೆ. ಹಂಗಿದ್ದು ಆಗೋ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲೇ ಸಹಜವಾಗಿನ ಕಾಂಗ್ರೆಸ್ ಪಾರ್ಟಿ ಹೆಸರಾಗ್ಯದ. ಯಾರು ಅವ್ರ ಹೆಸರು ಬಂದದ್ದು ಈಗ ಯಾರೋ ಮಿನಿಸ್ಟರ್ ಫೋನ್ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ಇಬ್ಬರು ಅಂತೇಳಿ ಹೇಳಿದರು. ಅದರಲ್ಲೇ ಅವ್ರು ಯಾರಿದ್ದರು ಅವರ ಪಾರ್ಟಿಗೆ ಹೇಳಿದಾರ, ಇಲ್ಲ ಗೆಳೆತನೇ ಇರ್ಬೋದು ಆದರೆ ವ್ಯವಹಾರ ಗೊತ್ತಿಲ್ಲ ನಮಗಂತ ಹೇಳಿದಾರೆ. ನೋಡಿರಿ ಮೈ ಮೇಲೆ ಬಂದಾಗ ಯಾರ್ಯಾಕೆ ಹಚ್ಕೊಳ್ತಾರೆ ಇದನ್ನು, ಮೈಗೆ ಸೋಳ್ತಾರೆ ಇದನ್ನು. ಹೌದಪ್ಪ, ಎಷ್ಟೋ ಜನ ಸಂಪರ್ಕ ಬಂದಿರ್ತದೆ, ಫೋನ್ ಬಂದಿರ್ತದೆ, ಫೋಟೋ ತೆಗಿಸಿರ್ತೀವಿ, ಮತ್ತೇನು ಮಾಡಿರ್ತೀವಿ. ಅವ್ರು ಯಾರ ಏನು ಅವ್ರ ಇತಿಹಾಸ ಪ್ರತಿಯೊಂದು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯದಲ್ಲ. ಹೌದು, ಎನ್ಕ್ವೈರಿ ಮಾಡ್ತಾರೆ, ಮಾಡಲಿ, ಏನು ಗೊತ್ತದ ಅದು ಹೇಳೋದು ಅಷ್ಟಲ್ಲ. ಆದರೆ ಅಪರಾಧಿ ಅಂತಲ್ಲ, ಅಪರಾಧಿಗೆ ಐತನ ಮಾಡೋದಲ್ಲ ಅಪರಾಧಿ ಆದ್ರೆ ಮತ್ತು ಇಲ್ಲಿ ಭೂಮಿ ಮೇಲೆ ಯಾರ ಜೊತೆ ಮಾತಾಡೋದ್ರಿ? ಯಾಕಂದ್ರೆ ಸಾಕಷ್ಟು ಜನ ಅಪರಾಧ ಮಾಡಿದ ಜನ ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ರಾಜಕೀಯದಲ್ಲಂತೂ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಯಾವ ಜನ ಫೋಟೋ ಇರಬೇಕು, ಇದ್ರೂ ಇರಬೇಕು, ಇದ್ದರೆ ಬಾಯಿ ಬಿಡಿಸೋದು, ಇಲ್ಲ ಬಾಯಿ ಬಿಡಾಗ ಇಲ್ಲಲ್ಲ ಅಂತ ನಾವು ಸಮಾಧಾನ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಹೈಕಮಾಂಡ್ಗೆ ಕಾಂಗ್ರೆಸ್ ವರದಿ ಸಲ್ಲಿಸೋದಂತ ಸುದ್ದಿಗಳು ಬರ್ತಾಯಿದ್ದಾವೆ. ನಮ್ಮಲ್ಲಿ ಯಾರಿಲ್ಲರಿ, ಗೆಳೆಯರಿದ್ದರೂ ಇರಬೇಕು ಅಷ್ಟೇ ಗೆಳೆತರ. ಅವ್ರಿಗೆ ನಮಗೆ ಚಿನ್ನದ ವ್ಯವಹಾರದ, ಅದು ಕಳ್ಳ ಮಾರ್ಗದ ಚಿನ್ನದ ವ್ಯವಹಾರದ ನಮಗೆ ಅವ್ರಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ. ಹಾರಿಸಿ ಹೊಡೆದು ಬಿಟ್ಟಿದ್ದಾರೆ ಇವತ್ತು. ಕಳ್ಳ ಇರ್ಬೋದು, ಸುಳ್ಳು ಇರ್ಬೋದು, ಯಾರಿಗೂ ಗೊತ್ತ್ರಿ. ಇರಲಿ, ಇದು ಹಿಂಗಾದ್ರೆ ಇಂದೆಲ್ಲ ಅಲ್ಲಿ ಸುತ್ತಮುತ್ತ ಎಲ್ಲ ಈ ಬಂಗಾರ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗೆ ಮಾತ್ರ ಈಗ ಬಿಸಿ ಹಚ್ಚಿಬಿಟ್ಟದೆ. ಸಣ್ಣ ನನಗೆ ಮೊದಲ ಅವು ಸ್ವಲ್ಪ ಸಿಕ್ಕರೆ ಸಾಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಥವಾ DRI ಆಗಿರ್ಬೋದು, CBI ಆಗಿರ್ಬೋದು, ED ಆಗಿರ್ಬೋದು, ಇಷ್ಟೆಲ್ಲ ಹೇಳ್ತಿರ್ತಾರೆ. ಮತ್ತು ಈಗ ರೆಡ್ ಹ್ಯಾಂಡಾಗಿ ಬಂಗಾರವ್ರು ಮಾರಿದವರು, ಕೊಟ್ಟವರು, ಮಾಡ್ಯಾರು ಸಿಕ್ಕು ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು, ಎಷ್ಟು ಹಿಂಡಬೋದು ಅವ್ರನ್ನ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಈ ಒಂದೆಲ್ಲ ತನಿಖಾ ಅಧಿಕಾರಿಗಳಾಗಲಿ ಹಿಂಡಿದ್ರೆ ಭಾಳ ಮುಂದೆ ಅಂತೆ ವರದಿಗಳು ಇದ್ದಾವೆ. ಎಲ್ಲನೂ ಸ್ಪಷ್ಟವಾಗಿ